ದುರ್ಗಾ ಸ್ಥಳ ಅಂತ ದೇವಸ್ಥಾನ ಹೆಸರು ನೆನಪಿದೆ ನಿಮಗೆ? ಯಾರಾದ್ರೂ ನಿಮ್ಮ ಮನೆ ಬಂದು ದುರ್ಗಾ ಪರಿಸರ ಅಲ್ಲೂ ಇಲ್ಲ ನಾವು ನಂಬಲ್ಲ, ಎಲ್ಲೂ ರೂಪಾಯಿ ಕೊಡಬಾರ್ದು ಆಯ್ತಾ. ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ಹೆಸರು. ಗಂಗಮ್ಮ ದುರ್ಗಮ್ಮ ಎಲ್ಲ ದುರ್ಗಾ ಸ್ಥಾನ ಕಟ್ಟಿದ್ದೀವಿ. ನಮ್ಮ ದೇವಸ್ಥಾನ ಕಟ್ಟಿದೆ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಚೀಟಿ ವಸೂಲು ಮಾಡೋದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಕೊಡೋದು, ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಏನೋ ಕೊಡಿ ಕಾಣಿಕೆ ಕೊಡಿ ಅನ್ನೋದು ಆ ಥರ ವ್ಯವಸ್ಥೆ ಮಾಡಿರಲ್ಲ. ಎಲ್ಲರೂ ಬಂದು ನಿಮ್ಗೆ ಯಾರು ಯಾಮಾರಿಸಿದ್ರೆ ನಮ್ಗೆ ಹೇಳ್ಬೇಕು. ಒಂದು ವೇಳೆ ಯಾಮಾರಿ ನಾವು ಜವಾಬ್ದಾರಲ್ಲ. ಪದೇ ಮತ್ತೊಂದು ಸರಿ ದುರ್ಗಾ ಸ್ಥಳ ಅಂತ ಬಂದು ಯಾವುದೇ ರಸ್ತೆಗಾಗಲಿ, ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟರಾಗಲಿ, ಒಂದು ಟೋಲ್ ಡಿಪಾರ್ಟ್ಮೆಂಟರಾಗಲಿ, ಯಾವುದೇ ಒಂದು ಆಫೀಸಾಗಲಿ, ಯಾವುದೋ ಒಂದು ಕಂಪ್ನಿಗಾಗಲಿ, ಒಂದು ಹೋಟ್ಲಾಗಲಿ ದುರ್ಗಾ ಸ್ಥಳ ಅಂತ ಬಂದು ಯಾರೇ ಕೇಳಿದರೆ ನನ್ನ ತಮ್ಮಗಳಲ್ಲ ನಾನು ಬಂದು ಒಂದು ರೂಪಾಯಿ ಸಹಾಯ ಮಾಡಿಕೊಡು. ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ ಖಂಡಿತ ಆಗ್ತದ. ಉದಾಹರಣೆ ನಾನು KBK ಸತ್ಯನಾರಾಯಣ ಬೆಟ್ಟ ನಿಮ್ಗೆ ಗೊತ್ತಿರುತ್ತೆ. KBK ಪೂಜಾರ ಮಗಳೇ ಅಲ್ಲಿಂದ ಬಂದಿದ್ದೆ, ಮಗಳೇ ಮಧ್ಯೆ ಆ ಟೋಲಗೂ ಫ್ರೀ ಹೋಗಲ್ಲ. ಯಾಕೊತ್ತಾ ಮುಂದೆ ಕಳಿಸಿ ಹಿಂದೆ ಬೋಳಿ ಮಕ್ಕಳು ಅಂತಾರೆ. ದುರುಪಯೋಗ ಆಗಬಾರ್ದು ದುರ್ಗಾ ಸ್ಥಳಗಳಿಂದ. ಆ ಥರ ವ್ಯವಸ್ಥೆ ನಿಮ್ಮಲ್ಲಿ ಇರಲ್ಲ. ಗೊತ್ತಾದ ಹುಡುಗರು ಜಾಸ್ತಿ ಸಪೋರ್ಟ್ ಮಾಡ್ಬೇಕು ನಮಗೆ. ಯಾರಿಗೆ ಅಲ್ಲಿ ಹೆಣ್ಮಕ್ಳು ದಯವಿಟ್ಟು ಯಾರಿಗೆ ಮೋಸ ಮಾಡಿರಿ ಅಂತ ನಮ್ಗೆ ಸಿಕ್ಕಿ ನಮಗೆ ದಯವಿಟ್ಟು ಅವ್ರು ಸೂಚನೆ ನಮ್ಗೆ ಕೊಡಬೇಕು. ಅಥವಾ ಯಾಕೆ ಅಂದರೆ ಒಂದ್ಸರಿ ಇಲ್ಲಿ 16 ಹುಡುಗಿ ನಾವು ರೆಡಿ ಮಾಡಿದ್ದೀವಿ ಅಂತ ನಾವು ಫ್ರೀ ಕಟ್ಟಿದ್ದೀವಿ. ಯಾವನ ಇಲ್ಲೇ ಪರಿಚಯ ಮಾಡ್ಕೊಂಡು ಹೋಗಿ ಬೆಂಗಳೂರು ಹೋಗಿ 55 ಸಾವಿರ ದುಡ್ಡು ನಾನು ಅರ್ಥಾಗತ್ತಾ. ಮತ್ತು ಇಲ್ಲಿ ಆರ್ಡರ್ 8 ಸಾವಿರ ಕೊಂಡಿದೆ ನೋಡಿದ್ರಿ ನೀವೆಲ್ಲ. ಇಸ್ಕೊಂಡು ನಾವು ಜವಾಬ್ದಾರಲ್ಲ. ಇಲ್ಲಿ ಸ್ವಾಮಿಯರು ಪರಿಚಯ ಮಾಡ್ಕೊಂಡು ಗುರು ಪರಿಚಯ ನೀವೆಲ್ಲ ಗುರುಗಳು ನೋಡ್ಬೇಕು. ಕೈ ಎತ್ತಿ ಸ್ವಾಮಿಯರು ನೋಡೋಂಥ ಕೈ ಎತ್ತಿ ಕರ್ಸ್ತೀನಿ. ಸ್ವಾಮಿಯರನ್ನ ನೋಡ್ಬೇಕು ಅವ್ರನ್ನ ಅಂತಕ್ಕಂಥ ಕೈ ಎತ್ತಿ. ಗುರುಗಳು ನೋಡ್ಬೇಕು ಅಂತ ಯಾರಿದ್ದೀರಾ? ಸ್ವಾಮಿಯರು ಯಾರು ನೋಡಲ್ವಾ? ನೋಡಿ ಅಲ್ಲಿ ಬೋರ್ಡ್ ಮೇಲೆ ಹಾಕಿ ನೋಡಿ ಅವರು ಸ್ವಾಮಿಯವರು. ಅವ್ರು ಇಲ್ಲ ಇವತ್ತು ರೆಸ್ಟ್ ಅಂತ ಹೇಳಿ ಅರ್ಥಾಗತ್ತಾ. ಭೂಮಿ ಮೇಲೆ ಯಾರು ಗುರುಗಳಲ್ಲ, ಯಾರು ಸ್ವಾಮಿಯಲ್ಲ. ನಾನು ನಿನ್ನಂತ ಮಂಚ ಅರ್ಥಾಗತ್ರ. ನಾನು ಹಿಂಗೆ ಸ್ವಾಮಿಯರು ದೇವಸ್ಥಾನವ್ರಿಗೆ ನೋಡಿ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಸ್ವಾಮಿಯವರು ಗುರುಗಳಿದಾರ ಅನ್ಬೇಡಿ. ಅಣ್ಣ ಇದಾರ ನೀ ಇದ್ದೇ ನೋಡ್ಕೊಂಡು ಕಣ್ತುಂಬ ಅರ್ಥಾಗತ್ತಾ. ಅರ್ಥಂಗರಾಗನ ಕಸ ಹೊಡೀರಿ. ಹುಷಾರೆಲ್ಲ ಬಂದು ಕಸ ಹೊಡೀರಿ. ಹುಷಾರೆಲ್ಲ ಬಂದು ಕಲ್ಮೆ ಕೂತ್ಕೊಂಡು ಬೇಡ್ಕೊಳ್ಳಿ. ದೇವ್ರಿಗೆ ನಿಮ್ಮ ಬೇಡಿಕೆ ಇಡಿ. ದೇವ್ರಿಗೆ ಟೈಮ್ ಕೊಡಿ. 18 ವರ್ಷ ದೇವ್ರು ಸಿಕ್ಕಿ ನಂಗೆ, 19 ವರ್ಷ ಸಾರಿ ದೇವ್ರು ಸಿಕ್ಕಿ ನನಗೆ. ಇದೇ ನಮ್ಮ ಮನೆ. ನಾವು ಕರೆಂಟಾಗಿ ಗುಡ್ಲೆ ಕಂಡರಲ್ಲ. ನಾವು ಓದಿದ್ವಿ. ಹೆಂಗಿರ್ಬೋದು ಹೆಚ್ಚು ಮಾಡಿ 20 ವರ್ಷದಿಂದ ಇಲ್ಲಿ ಅಲ್ಲೇ ಇರ್ತಿತ್ತು. ಮತ್ತೆ ಹಳ್ಳಿ ಹೆಂಗೆ ಇರ್ತೀನಿ ಗೊತ್ತಿಲ್ಲ ಇರ್ತಿತ್ತು. ಅವಾಗ ಅರ್ಕೆ ಹೊಡಗಿರಲ್ಲ. ಕೊಚ್ಚೋದು ಎಷ್ಟೆಷ್ಟು ಕಾಯಿ ಕೊಚ್ಚೋದು ನಮ್ಗೆ ಎಷ್ಟೋ ಸೈಕಲ್ ಕೊಚ್ಚೋಗ್ಬಿಟ್ರೆ ನಮ್ಮೆಲ್ಲ ಅರ್ಥ ಆಗ್ತದೆ ನಿಮಗೆ. ಇಲ್ಲಿ ಯಾರೂ ಇಲ್ಲ. ನೀವು ನಮ್ಮ ಮನೆಯೇ. ದುರ್ಗಾ ಸ್ಥಳ ಅನ್ನೋದು ಯಾರಿಗೆ ತವ್ರ ಮನೆ ಇಲ್ಲ ಅವ್ರು ಬಂದು ಅವ್ರಿಗೆ ತವ್ರ ಮನೆ. ಯಾರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಗಂಡು ಮಕ್ಕಳಿದ್ರೆ ಬನ್ನಿ ಒಂದು ಕೆಲಸ ಮಾಡಿ. ಎಲ್ಲದರಂತ ಎಲ್ಲ ಜಾತಿ ಇದ್ದಾರೆ ಆಯ್ತಾ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾರು ನೀವು ಮೋಸ ಮಾಡಿದ್ರೆ ಮೋಸ ಅವ್ರು ನಾವು ಜವಾಬ್ದಾರ ಅಲ್ಲ. ಇಲ್ಲಿ ನಿತ್ಯ 9 ಗಂಟೆ 6 ಗಂಟೆ ಪೂಜೆ ನಡೀತೆ. ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ತೊಗೊತೀವಿ. ಏನು ಊಟಕ್ಕೆ ಮಾತ್ರ. ಯಾವುದೋ ಆಫೀಸಲ್ಲಿ ಕಾಯ್ತೀರಿ, ಯಾವುದೋ ಕಂಪ್ನಿ ಹೋಗ್ತೀರಿ, ಸರ್ವರ್ ವರ್ಕ್ ಮಾಡಲ್ಲ, ಬಾಯಿ ಮುಂಚೆ ಮನೆಗೆ ಹೋಗ್ತೀರಿ. ಇಲ್ಲೇ 1 ಗಂಟೆ ಎಲ್ಲ ಮಧ್ಯಾಹ್ನ ಅರ್ಧ ಗಂಟೆ ಊಟಕ್ಕೆ ಹೋದರೆ ಹೆಂಗೆ ಆಡ್ತಾರೆ ಹೇಳ್ಬಾರ್ದು. ತಮ್ಮ ನಗ್ತಾವನೆ ತಮ್ಮ ಮನೆ ರಶ್ ಕಾಣಲ್ಲ. ಇಲ್ಲಿಂದಲ್ಲಿ ಬಿಸ್ತೈತಿ. ಅಲ್ಲ ಯಾರೋ ಬಂದು ತಂದ್ಕೊಂಡಾನೆ ಬಿಸ್ಲಾಗತ್ತೆ ನಮಗೆ ಅಂತಾನೆ. ಯಾಕೆ ಬಂದೇವು 8 ಗೆಳಕ್ಕೆ ಬಂದ್ರಂತ 8 ಒಳಗಳಂತೆ 8 ಒಳಗಳು ನಿಂಗೆ ಏನು 8 ಇದ್ರಲ್ಲಿ ನೆಳ್ಳಾಗುತ್ತೆ ಅಂತಾರೆ. ಜನಗಳು ಎಂತೆಂತ ಮಾತಾಡ್ತಾರೆ ಅಂದರೆ ಏನು ಪ್ರಳಯ ಆಗುತ್ತೋ ಮುಂದಕ್ಕೆ ಏನು ಗೊತ್ತಿಲ್ಲ. ನಕ್ಕೆ ತಂಗಿ ಯಾಕ ಅಯ್ಯೋ ಹೇಳ್ಬಾರ್ದು. ಎಷ್ಟೊತ್ತಾಗುತ್ತೆ ಅಂತಾರೆ. ಕಾಯಿ ನೆನೆಸಿರೋದು ದುಡ್ಡು ಎಷ್ಟು ಬರುತ್ತೆ ಅಂತಾರೆ ಆಯ್ತಾ. ಮೊನ್ನೆ ಯಾರ ಅಕ್ಕ ನಶ ಯಾಕೆ 3 ದಿವಸ ಬಂದಿದ್ಲಂತೆ. ದುಡ್ಡೇ ಬಂದಿಲ್ವಂತೆ. ದುಡ್ಡು ಯಾರೇ ಕೊಟ್ಟಳಂತೆ. ದೇವ್ರು ದುಡ್ಡು ಕೊಡ್ಸಿದ್ರೆ ಹೇಳ್ತಾನಪ್ಪ. ನೀವು ಸಾಲ ಮಾಡ್ಕೊಂಡು ಮನೆ ಅರ್ಧ ಕಟ್ಟಿ ಅಂತ ಬರ್ತಿರಲ್ಲ ಪುಣ್ಯಾತ್ಮರು. ದುಡಿರೋ ಕಷ್ಟಪಟ್ಟು ತಮ್ಮಂದ್ರ 18 ಜನರು 8 ರೂಮವೇ ಅವೇ ಗಾಡಿಗಳು. ಸಾಲ ಮಾಡಿಲ್ಲ. ಯಾರೋ ದೇವಸ್ಥಾನ ಕಟ್ಟಣ ಅಂದ್ರಪ್ಪ ನಿಮ್ಮಂಗೆ ಬಂದು ಸರಿಯಾಗಿ ಕಟ್ಟಣ ಅಂತ ಹೇಳ್ಕೊಟ್ರು ನನಗೆ. ಹೆಂಗೆ ಕಟ್ಟಣ ಅಂದೆ. ದುಡ್ಡು ಇಸ್ಕೊಣ ಎಲ್ಲ ಭಕ್ತ ಅಂದ್ರು. ಭಕ್ತರು ನೀವು ಹಾಕಿ ದುಡ್ಡೇ ಸಾಕಲ್ಲ ನಮ್ಗೆ. ನೀವು ಕಾಣಿಕೆ ದುಡ್ಡು ಹಾಕಿ ನಮ್ಗೆ ದಿವಸ ಆಗ್ತಾ ಇಲ್ಲ. ಇನ್ನು ನಿಮ್ಗೆ ಚೀಟಿ ಹಾಕೋಣ. ಎಷ್ಟು ಚೆನ್ನಾಗಿದೆಯಾ ದೇವಸ್ಥಾನ? ನೀವು ಕೊಡ್ಬೇಕು. ನಾವು ಸ್ವಲ್ಪ ತಿಂದು ಬಡವರು ಸ್ವಲ್ಪ ಹಂಚಿ ಒಂದು ಸಣ್ಣ ಗುಡ್ಡು ಸಾಕಲ್ವಾ ನಿಮ್ದಿದ್ದೀನಿ. ಕರೆಂಟ್ ಇಲ್ಲ, ಗಾಳಿಗೆ ಅಂತ ಗಾಳಿ ಇದಿಲ್ಲ, ಗಾಳಿಗೆ ಬಂದಿಲ್ಲ. ಚೆನ್ನಾಗಿದೆಯಾ? ಆರಾಮಿದೆಯಾ? ಮನೆ ಒಂದು ಸಣ್ಣಗೈತೆ. ಸೀಟ್ ಮನೆ ಸ್ವಲ್ಪ ಸೆಕೆ ಆಗುತ್ತೆ. ಫ್ಯಾನ್ ಇಲ್ಲ. ಏನು ಅಡ್ಜಸ್ಟ್ ಮಾಡ್ಕೊಂಡು ನೀವು ಬಿಲ್ಡಿಂಗ್ ಯಾವಬೇಕು ಇಲ್ಲ ಗುರುಗಳೇ, ಏನಿದೆ ಅದರಲ್ಲೇ ನೆಮ್ಮದಿ. ಬಿಲ್ಡಿಂಗ್ ಯಾವಬೇಕು. ಸಿಟಿನ ಹಳ್ಳಿ ಇರಂಗಿಲ್ಲ. ಸಿಟಿನ ಆಗ್ಬೇಕು. ಮಳೆ ಬರಂಗಿಲ್ಲ, ಕೆಸರ ಹಂಗಿಲ್ಲ ಅಲ್ಲ ತಂಗಿ. ಕೆಸರ ಹಂಗೆ ಇಲ್ಲ, ಬಿಸಿಲು ಬರಂಗೇ ಅಲ್ಲ. ಮ್ಯಾಕೆ ಎಲ್ಲ ಬಿಸಿಲು ಇದೆ. ದಯವಿಟ್ಟು ಎಲ್ಲ ಬಿಸಿಲು ಓಡಾಡಿ. ಉತ್ತರ ಕನ್ನಡ ಜನಗಳು ಏನಿದ್ದಾರೆ ಸಾಮಾನ್ಯವಾಗಿ ಇವ್ರಿಗೆ ಕ್ಯಾನ್ಸರ್ ಸ್ವಲ್ಪ ಕಮ್ಮಿ ಇದೆ. ಯಾಕೆಂದ್ರೆ ಎಲ್ಲಡಿಕೆ ಹಾಕೊಂತಾರೆ. ನೀವು ಎಲ್ಲಡಿಕೆ ಹಾಕೊಳ್ಳಿ ನೋಡಿ. ನಿತ್ಯ ಆರೋಗ್ಯ ಏನು ಗೊತ್ತಾ? ಯಾವ ಮಗು ಮಾತಾಡಲ್ಲ, ಯಾವ ಮಗು ಅಳುತ್ತೆ, ಯಾವ ಮಗು ಮಾತಾಡ್ತಿಲ್ಲ, ಸರಿ ಬುದ್ಧಿ ಇಲ್ಲ, ನಡೀತಿಲ್ಲ, ಪಾಶ ಹೊಡೆದಿತ್ತು ಬಿಡಿಸ್ಬೋದು ಅಂತಕ್ಕಂಥ ಯಾರಿದ್ದೀರಾ? ಎಲ್ಲೆಲ್ಲಿ ಕೈಕಾಲು ನೋವಿದೆ ಅಲ್ಲಿ ಜೇನುತುಪ್ಪ ಸುಣ್ಣ ಹಚ್ಚಿ. ಕಾಲು ತಮ್ಮ ಊದ್ಕೊಂಡಿದ್ಯಾ, ನಡೆಯೋಕ್ಕಾಗ್ತಿಲ್ವಾ? ಇಟ್ಕೆ ಮಣ್ಣು ನೋಡಿದ್ರೆ ಇಟ್ಕೆ ಸಾಮಾನ್ಯ ಇಟ್ಗೆ ಇಲ್ಲ ಕೆಮ್ಮಣ್ಣಾಗುತ್ತೆ, ಇಲ್ಲ ಉತ್ತು ಮಣ್ಣು ಹಾಳಾಗ್ತದೆ. ಏನು ಮಾಡಿ ಕೆಮ್ಮಣ್ಣ ಕಾಶ್ಮೀರಕ್ಕಾಗಲ್ಲ. ಇಟ್ಕೆ ತಗೊಳ್ಳಿ. ಇಟ್ಕೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಎಕ್ತಲೆ ಇಟ್ಕೊಳ್ಳಿ. ಎಕ್ತಲೆ ಮೇಲೆ ತಾವು ಕೊಡಿ. ಎಷ್ಟು ದಿನ ಅನ್ಬೇಡಿ, ಹುಷಾರಾಗುತ್ತೆ ಕೊಡಿ ಆಯ್ತಾ. ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ. ತುಂಬ ದಪ್ಪ ಇದ್ರೆ ನುಗ್ಗೆ ಸೊಪ್ಪು ನುಂಗಿ ಬೆಳಗ್ಗೆ ಹೊತ್ತು ಗುಳಿಗೆ ಮಾಡ್ಕೊಂಡು ಸಣ್ಣಕ್ಕೆ ವಾರಕ್ಕೊಂದು 2 ದಿವಸ 3 ದಿವಸ ಬೇರೆ ಆಗುತ್ತೆ. ಬೈಕೆ ಬಿಡಿ. ರಾತ್ರಿ ಹೊತ್ತು ರಾಗಿ ಒಜ್ಜೆ ಕೊಟ್ಟು ಸಣ್ಣ ಆಗ್ತೀರಾ. ಎಚ್ಚರಿಕೆ ಅನ್ಬೇಡಿ. ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅರ್ದಂಗೆ ಆಡ್ತೀರಿ ಹಂಗೆ ರಪ್ಪ ಅಂತ. ಹುಷಾರಾಡ್ಬೇಕು ತಮ್ಮ. ಇಲ್ಲಿ ಬಂದು ಕಿಸ್ಕೊಡ್ದಂಗೆ ದೇವ್ರು ಹುಷಾರಾಡ್ಬೇಕು. ಬರ್ತೀರಿ 9 ಮೆಟ್ಲವೇ. ಯಾರು ಒಬ್ಬರಾರು ಬಂದು ಮೆಟ್ಲು ನಮಸ್ಕಾರ ಮಾಡೋದು. ಇಲ್ಲಿ 9 ಮೆಟ್ಲು ಅಥವಾ 9 ಮೆಟ್ಲು ಗೊತ್ತಿಲ್ಲ ಅಂದ್ರೆ ಲೈವಲ್ಲಿ ನೋಡಿ. ದೇವ್ರು ಕೂತಿರೋದು ನೀರ್ ಮೇಲೆ. ದೇವ್ರು ಇರೋದು ನೀರ್ ಮೇಲೆ ದೇವ್ರು ಕುಣಿಸೋದು ನಾವು. ಯಾರೊಬ್ಬರು ಮೆಟ್ಲು ನಮಸ್ಕಾರ ಮಾಡೋದು. ದೇವ್ರಿಗೆ ಒಂದು ಕಿಸ್ಸು, ಒಂದು ಬ್ಯಾಗು, ಒಂದು ಮೊಬೈಲ್ ನಮ್ಮ ಮನಸ್ಸು. ದೇವ್ರಿಗೆ ಒಂದು ಕಿಸ್ ತಗೊಂಡು ಬೇಕಾರೆ ಅಂತ ನೀವು ಮ್ಯಾಕತ್ತಿಗೆ ಬಾನ ಮನೆ ಕೆಲಸಕ್ಕೆ ಅನ್ನೋದು ನಮ್ಮ ಗಂಡು ಮಕ್ಕಳು 90 ಎಣ್ಣೆ ಒಂದು ಸ್ಟಾರ್ ಇಮ್ಮಲ್ಲು. ಫಸ್ಟ್ ದೇವ್ರಿಗೆ ಒಂದು ನಮಸ್ಕಾರ, ಇದು ಕಿಸ್ಸು ಮೇಲೆ ಅಲ್ಲಿ ಹತ್ರಕ್ಕೆ ಹೋಗ್ಬಿಟ್ಟು ಬಾನ ಮನೆ ಕೆಲಸಕ್ಕೆ ಕತ್ತಿಂಗ್ ಆಡ್ತಾರೆ. ಬಾ ಅದು ಬರಲ್ಲ ಅಂತ ಬರ್ರಿ ಅಂತಾರೆ. ದಯವಿಟ್ಟು ಭಕ್ತಿ ಇದ್ರೆ ಮಾತ್ರ ದೇವ್ರ ಮನೆಗೆ ಬರುತ್ತೆ. ಕೇಳಿದಿರಾ?
ನಾನೊಬ್ಬ ಡ್ರೈವರ್, ನನಗೇನು ದೇವ್ರಿಂದ ಏನು ಗೊತ್ತೇ ಇಲ್ಲ. ನನಗೆ ಸಿಕ್ಕಿರೋದು ಇದೇ ಕೈ 5 ಅಡಿಗೆ ನೀರು 8 ಅಡಿಗೆ ವಿಗ್ರಹಮೂರ್ತಿರ ಮಕ್ಕಳು. ಫಸ್ಟ್ ದೇವ್ರು ಸಿಗ್ತಾ ನನಗೆ ಸಿಕ್ಕಿದ್ದು ಚಿರಂಜೀವಿ ದುರ್ಗ ಅಂತ ಇದ್ದಾನೆ ಅವನು. 2ನೇ ಸರಿ ದೇವಸ್ಥಾನ ಪಾಯದ ಬಿಡ್ತಾನೆ ದೊರೆ ದುರ್ಗ ಅಂತ. ನೋಡಿದ್ರೆ ದೇವ್ರ ಮೂರ್ತಿ ಹೆಂಗಿದೆ ಹಂಗೆ ಮಕ್ಕಳಿದ್ದಾರೆ. ತಾಳ್ಮೆಯಿಂದ ಮನೆಗೆ ಹೋಗಿ ದಯವಿಟ್ಟು ಹೇಳಿ, ತಾಳ್ಮೆಯಿಂದ ಮನೆಗೆ ಹೋಗಿ, ನಿಧಾನಕ್ಕೆ ಮನೆಗೆ ಹೋಗಿ. ನಿಮ್ಮ ಮೊಬೈಲಲ್ಲಿ ಇರುತ್ತೆ, ನಿಮ್ಮ ಮೆಸೇಜಲ್ಲಿರುತ್ತೆ, ಕಂಡ ಮೇಲೆ ಸುದ್ದಿ ಅಲ್ಲಿರುತ್ತೆ, ನಿಮ್ಮ ಜಗಳಲ್ಲಿರುತ್ತೆ. ಬಿಡ್ಬಿಡಿ, ಗಂಡ ಹೆಂಡತಿ ಗುದ್ದಾಡ್ಬಿಡಿ. ಅತ್ತೆ ಮಗನ ಸಾಕಿ, ಅಪ್ಪ ಅಮ್ಮನ ಸಾಕಿ. ದಯವಿಟ್ಟು ಪ್ರಸಾದ ಕೊಡ್ತೀನಂತೆ. ಉತ್ತರ ಕನ್ನಡ ಜನಗಳಿಗೆ ಜಾಸ್ತಿ ಯಾಕೆ ಅಂದರೆ ಕೆಲಸ ಬರಲ್ಲ ಅಂತ ಬಿಸ್ತಾ ಒಣಗ್ತಾರೆ, ಎರಡಿಕೆ ಹಾಕೊಂತಾರೆ. ದಯವಿಟ್ಟು ಎರಡಿಕೆ ಹಾಕೊಳ್ಳಿ. ಅಲ್ಲಿ ಗಲೀಜಾಗಲ್ಲ, ನಿಮ್ಮ ರಕ್ತ ಪುಷ್ಟಿ ಆಗ್ತದೆ. ರಕ್ತ ಪುಷ್ಟಿ ಆಗ್ತದೆ, ಅಲ್ಲಿ ಗಲೀಜಾಗಲ್ಲ. ಅಲ್ಲಿ ಗಲೀಜಾಗ್ತದೆ ಅನ್ಕೋಬೇಡಿ. ಯಾರು ಬಾಗಣ ಕೊಡಲ್ಲ ನನಗೆ, ಬಾಗಣ ಕೊಡೋದಿಲ್ಲ ನನಗೆ ಅಪ್ಪ ಅಮ್ಮ ಇಲ್ಲ ಅಂತಕ್ಕಂಥ ಹೆಣ್ಮಕ್ಳು ಬಂದಿರೆ ಅಲ್ಲಿ ಕರಿತೀನಿ, ಬನ್ನಿ ಸ್ಯಾರಿ ಕೊಡ್ತೀವಂತೆ. ಅದಾ ಗಂಡು ಮಕ್ಳು ಯಾರು ನಂಗೆ ಅಪ್ಪ ಅಮ್ಮ ಇಲ್ಲ ನನಗೆ ಅಂತಕ್ಕಂಥ ನೀವಿದ್ರೆ ಬಂದು ನೀವು ಕೆಲಸ ಮಾಡಿ, ಅಕ್ಕಿನ ಚಿಲ್ಲ ಏನೋ ಕೊಡ್ತೀವಿ. ಆಸ್ತಿ ಗೀಸ್ತಿ ಕೇಳಬೇಡಿ, ಬಡವ್ರು ನಾವು. ಹೌದಾ, ಪ್ರಸಾದ ಕೊಡ್ತೀವಿ. ಈಗ ಚೆಲ್ತಾ ಹೋಗ್ಬೇಡಿ. ಹೌದಾ, ಯಾರಿಗೆ ಹುಷಾರಲ್ಲೇ ಕೂತ್ಕೊಂಡು ನಾವೇ ಬರ್ತೀವಿ, ಅಲ್ಲಿ ಬಂದು ನೋಡ್ತೀವಿ. ಮತ್ತೆ ಇನ್ನೊಂದು ಏನಂತ, ಯಾರಿಗೆ ಹುಷಾರಿಲ್ಲ, ಕೈಕಾಲು ನೋವಿದೆ, ಪೇಷಂಟ್ ಆಗಿರಂದ್ರೆ ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತರ ಫ್ರೀ ಕಟ್ತೀವಿ. ಎಲ್ಲರಿಗೆ ಕಟ್ಟಲ್ಲ. ಈಗೆಲ್ಲ ರೂಢಿ ಎಲ್ಲ ಸ್ಟಾಪ್ ಮಾಡ್ಬೇಕು ಅಂತಿದ್ದೀವಿ ನಾವು. ಅಂತರ ಫ್ರೀ ಕಟ್ಟಿ ಎಲ್ಲ ಕೈ ನೋವು ಕಟ್ಟಿ, ಕಾಲು ನೋವು ಕಟ್ಟಿ ಅಂತ ಅಡ್ಬೇಡೋದು ಯಾರು. ಆಯ್ತಾ, ಆಮೇಲೆ ಮನೆಗಿರೋರಿಗೆ ಫೋಟೋ ಕೊಡಲ್ಲಪ್ಪ. ಸಣ್ಣ ಸ್ಟಿಕ್ಕರ್ಗಳು ಮಾಡಿಸಿದ್ದೀನಿ. ಯಾರಿಗೆ ಗೊತ್ತಾ, ಸಾಮಾನ್ಯವಾಗಿ ತಗೊಂಡೋಗಿ ದುಡ್ಡಿಲ್ಲ ಅಂತಕ್ಕಂಥ ಬರ್ತಾರೆ. ಪೇಷಂಟ್ಗಳಿಗೆ ಕೊಡೋಣ ಅಂತ ಕೇಳಿದ್ವಿ. ಎಲ್ಲ ಬಂದೆಲ್ಲ ಫೋಟೋ ಕೊಡಿ, ಮನೆ ಮಗ ಮಲಗೇನೆ, ಮಗಳು ಮನೆ ಮಲಗೇಳೆ ಅಂತಾರೆ. ಎಲ್ಲರಿಗೆ ಕೊಡೋಕ್ಕಾಗಲ್ಲ ಈಗ. ಆಯ್ತಾ, ಇವನಕ್ಕೆ ಶುರು ಇದ್ದಾರೆ ಈಗ. ಬಸ್ಸಾರು ಕೊಡಿ ಶುರು ಮಾಡಿ ಸ್ವಲ್ಪ ನೋಡಿರಿ, ಎಲ್ಲ ಬಸ್ಸಾರು ಕಡೋರು ಎಲ್ಲ ಎಣ್ಣೆ ಹೊಡೆಯೋರು. ಸ್ಟಾಪ್ ಮಾಡಿದ್ದೀವಿ ಈಗ. ಸ್ಟಾಪ್ ಮಾಡಿದ್ವಿ. ಕ್ಯಾನ್ಸರ್ ಅಂತ ಬರ್ತು ಒಂದು ಯಾರೋ ಅಮ್ಮ ಇಂತ 40 ಸಾವಿರ ಕೊಡ್ತೀನಿ, IPL ಆಡ್ತಾವ್ರೆ. ಹಂಗಾಗಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಈಗ. ಈಗ ಕಣ್ಣಿಂದ ನೋಡಿ ಕೊಡ್ತೀವಿ ನಾವು, ನೋಡ್ತೀವಿ ಹೆಂಗಿದ್ದಾರೆ ಅಂತ. ಇಲ್ಲ ಯಾರೋ ಅಂತ ಕಳಿಸ್ತೀವಿ. ಕರೆಕ್ಟ್ರಿ ಅಣ್ಣ, ಏನು ಗೊತ್ತಾಗ ಬಂದಿರಲ್ಲ, ನಮ್ಮದು ಮನೆ ಕಟ್ಟಬೇಕಾಯ್ತು. ಕೆಲ್ಸಕ್ಕೆ ಗಂಡು ಮನೆ ಮಲಗ್ಯಾನಂತೆ. ಬರ್ತ ಮೊನ್ನೆ ಕಿಟ್ಟು ಗಂಡು ಮಲ್ಕ ನಿಂತು ಮಲ್ಕೊಂತಾಳೆ ಅಲ್ವಾ. ಕರೆಕ್ಟ್ ಅಣ್ಣ, ಎತ್ತು ಕಳ್ಬಿದ್ದಂಗೆ ಕಳ್ಬಿದ್ದಿರ್ತಾರಲ್ಲ ಈಗ ಕಳ್ರು. ಯಾರು ಹೊಡಿಯ ಬಿಸ್ಲಾದಾಗ, ಈಗ ಬಿಸ್ಲಾಗತ್ತಾ? ಬಿಸಿಲು ಒಣಗಂಗಿಲ್ಲ ಜನ. ಬರಲಿ ಹೇಳ್ತೀನಿ, ಅನ್ನ ವೇಸ್ಟ್ ಮಾಡ್ಬೇಡಿ. ಬೇಕಿದ್ದು ಇಸ್ಕೊಳ್ಳಿ, ಬ್ಯಾಡ ದಯವಿಟ್ಟು ಹಿಂಗೆ ಬಿಟ್ಟು ಹೋಗಿ. ಕ್ಯೂವಲ್ ಬನ್ನಿ, ಹಿಂಗೆ ದಯವಿಟ್ಟು ಎಲ್ಲ ಕ್ಯೂವಲ್ ಬನ್ನಿ. ಬ್ಯಾಗ್ ಅಲ್ಲಿಗೆ ಅಣ್ಣ, ಬ್ಯಾಗ್ ಆ ಕಡೆ ಕಿಡು. ಬರ್ರಿ ನೀವೆಲ್ಲ ಲೈನ್ ಎಲ್ಲರೂ ಲೈನ್ ಮಾಡ್ಕೊಳ್ರಿ, ಎಲ್ಲ ಲೈನ್ ಮಾಡ್ಕೊಬೇಕು.